ನಿಮ್ಮ ವೀರ್ಯಾಣುಗಳು ಅಂಡಾಣುಗಳು ಹದತಪ್ಪಿವೆ ಅಂದರೆ ಕಳೆದ 40-50 ವರ್ಷದಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಯಾವ ತಜ್ಞರು ಯೋಚನೆ ಮಾಡ್ತಾ ಇಲ್ಲ. ಬೀದಿಯಲ್ಲಿ IVF ಸೆಂಟರ್ಸ್ ಬರ್ತಾ ಇದೆ. ಪ್ರೋಟೀನ್ ಬೇಕು, ನಿಮಗೆ ಜಾಸ್ತಿ ಪ್ರೋಟೀನ್ ತಿನ್ರಿ, ಪ್ರೋಟೀನ್ ಮಾಂಸ ಮೊಟ್ಟೆದಲ್ಲೇ ಇದೆ ಅನ್ನೋ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಜಿಂಕೆಯನ್ನ ತಿಂದ್ರೆ ಪ್ರೋಟೀನ್ ಬರುತ್ತೆ. ಜಿಂಕೆಗೆ ಪ್ರೋಟೀನ್ ಎಲ್ಲಿಂದ ಬಂತು? ಹುಲ್ಲು ತಿಂದು. ಮೊಟ್ಟೆ ರೆಡಿ ಮಾಡಿದ್ದಂಗೆ ಸ್ಟೆರಾಯ್ಡ್ಸ್ ಕೊಟ್ಟು ದಿವಸಕ್ಕೆ 20 ತಗೋತಾ ಇದ್ದಾರೆ. ಅದು ಪಾಪ ಇಡೀ ಜೀವನದಲ್ಲಿ ಒಂದು ಬ್ಯಾಚ್ ಅಲ್ಲಿ 20 ಮೊಟ್ಟೆ ಇಡೋದು, ಈಗ ದಿವಸದಲ್ಲೇ 20 ಒಳಗೆ ಹೋಗುತ್ತೆ. ಸೊ ಈ ಮಾಂಸ ತಿನ್ನೋರು ಏನೋ ತಿಂದು ಪಾಚ್ಕೋತಾ ಇದ್ದಾರೆ ಅಂತ ಶಾಕಾಹಾರಿಗಳು ಬೇಳೆಕಾಳು ತಿನ್ರಿ, ಮೊಳಕೆ ಕಾಳು ತುಂಬಾ ಒಳ್ಳೇದು ನಿಮಗೆ ಅಂದ್ರೆ ಕೂಡ್ ಹಾಕೊಂಡು ಬೆಳಗ್ಗೆ ಎದ್ದು ಬರೀ ಮೊಳಕೆ ತಿನ್ರಿ. ಪ್ರೋಟೀನ್ ಲೀಕ್, ಅಲ್ಬುಮಿನ್, ಯೂರಿಯಾ, ಉಚ್ಚೆಯಲ್ಲೇ ಪ್ರೋಟೀನ್ ಬುಡುಕಂತ ಬಂದ್ಬಿಡ್ತಾರೆ. ಇದೆಲ್ಲ ಆಗಕ್ಕೆ ಶುರು ಮಾಡಿದ ಮೇಲೆ ಮೆತ್ತಿಗೆ ಡಯಾಲಿಸಿಸ್ ಮೆಷಿನ್ಸ್ ಹೆಚ್ಚಾಗ್ತಾ ಬಂತು. ಪ್ರೋಟೀನ್ ಅನ್ನೋದು ಅಮಿನೋ ಆಸಿಡ್ ಸೀಕ್ವೆನ್ಸ್. ಅಮಿನೋ ಆಸಿಡ್ ಅಲ್ಲಿ ನೈಟ್ರೋಜನ್ ವಿ ಡೋಂಟ್ ನೀಡ್ ಮಚ್, 5% ಬೇಕಾಗಿಲ್ಲ. ಆ ರೇಷಿಯೋ ಭಗವಂತ ಎಲ್ಲಾದ್ರೂ ಇಟ್ಟಿದ್ದಾನೆ. 100ಕ್ಕೆ 6 ಜನ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಉಟ್ಕೊಂಡು 6 ಜನಕ್ಕೆ ಹೃದಯದಲ್ಲಿ ರಂಧ್ರ ಇದೆ, 8 ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, 8 ಜನ ಮೆಂಟಲಿ ರಿಟಾರ್ಡೆಡ್, 16 ಜನ ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಸಿಂಡ್ರೋಮ್ ಆರ್ ಡಿಸೀಸ್ ಅಂತ. ಎಷ್ಟು ಜನ ಆದರೂ 32 ಜನ ಮಕ್ಕಳು ಈಗ ಡಿಸ್ಫಂಕ್ಷನಲ್ ಆಗಿ ಹುಟ್ಟುತ್ತಾ ಇದ್ದಾರೆ. ಇದಕ್ಕೆ ಮೂಲಭೂತವಾದ ಕಾರಣ ನಿಮ್ಮ ವೀರ್ಯಾಣುಗಳು ಅಂಡಾಣುಗಳು ಹದ ತಪ್ಪಿವೆ, ಆರೋಗ್ಯವಾಗಿಲ್ಲ ಅಂತ ಕಾರಣ. ನಿಮ್ಮ ವೀರ್ಯಾಣುಗಳು ಅಂಡಾಣುಗಳು ಹದ ತಪ್ಪಿವೆ ಅಂದರೆ ಕಳೆದ 40-50 ವರ್ಷದಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಯಾವ ತಜ್ಞರು ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಮಕ್ಕಳು ಹುಟ್ಟುತ್ತಾ ಇಲ್ವಾ? ನೋಡ್ರಿ, ಮಕ್ಕಳು ಹುಟ್ಟುತ್ತಾ ಇಲ್ವಾ ಅನ್ನೋದು ದೊಡ್ಡ ತೊಂದರೆ ಆಗಿದೆ. IVF ಸೆಂಟರ್ಸ್ ಅಂತ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ನಾವು ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ತಲೆ, ಏನು ಇದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಡ್ ಅಂತ. ಬೀದಿಯಲ್ಲಿ IVF ಸೆಂಟರ್ಸ್ ಬರ್ತಾ ಇದೆ. ಅಂದರೆ ಏನು? ರತಿ ಕ್ರೀಡೆಯಲ್ಲಿ ಒಂದು ಹೆಣ್ಣು ಮಗು ಕೂಡಿದ್ರೆ ಮಕ್ಕಳು ಹುಟ್ಟುತ್ತಾ ಇಲ್ಲ ಅಂತ ಅರ್ಥನಾ? ಸೊ ಹ್ಯೂಮನ್ ರೇಸ್ ಇಸ್ ಆ್ಯಕ್ಚುಲಿ, ಈಗ ಇಟಾಲಿಯನ್ಸು ಕಳೆದ 8 ವರ್ಷದಿಂದ ಹುಟ್ಟೇ ಇಲ್ಲ ಅಂತೆ. ದೇರ್ ಆರ್ ನೋ ಇಟಾಲಿಯನ್ಸ್ ಬಾರ್ನ್. ಜರ್ಮನಿಯಲ್ಲಿ ಆ್ಯಾವ್ರೇಜ್ ಏಜು 58-59. ಅಮೆರಿಕಾದಲ್ಲಿ ಆ್ಯಾವ್ರೇಜ್ ಏಜು 50 ಇರಬೇಕಿತ್ತು, ಆದರೆ ಈ ಇಮಿಗ್ರೆಂಟ್ಸ್ ಹೋಗ್ತಾ ಇರೋದ್ರಿಂದ ಅದು ಅರೌಂಡ್ 40 ಇದೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಈ ವ್ಯವಸ್ಥೆ ಸೃಷ್ಟಿಯಾಗಿದ್ದು ಇನ್ ದ ನೇಮ್ ಆಫ್ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್. ಈಗ ಈ ಕಾರ್ಪೊರೇಟ್ಸ್ ಆರ್ ಸ್ಪಿನ್ನಿಂಗ್ ಪಿಂಕ್ ರೆವಲ್ಯೂಷನ್ ಅಂತ. ಪ್ರೋಟೀನ್ ಬೇಕು, ನಿಮಗೆ ಜಾಸ್ತಿ ಪ್ರೋಟೀನ್ ತಿನ್ರಿ, ಮೊಟ್ಟೆ ತಿನ್ರಿ, ಮಾಂಸ ತಿನ್ರಿ, ಪ್ರೋಟೀನ್ ಮಾಂಸ ಮೊಟ್ಟೆದಲ್ಲೇ ಇದೆ ಅನ್ನೋ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಮೋಸ ಅಂದರೆ ಸೈಂಟಿಫಿಕ್ ಮಿತ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಇದರಲ್ಲಿ ಈ ಅಮಿನೋ ಆ್ಯಸಿಡ್ ಇಲ್ಲ, ಅದಕ್ಕೋಸ್ಕರ ನೀವು ಮಾಂಸ ತಿನ್ನಬೇಕು, ಮೊಟ್ಟೆ ತಿನ್ನಬೇಕು ಅಂತ. ಈ ಮಾಂಸ ಮೊಟ್ಟೆ ಪ್ರೋಟೀನು ಪಿಂಕ್ ರೆವಲ್ಯೂಷನ್ ಅಂತ ಹೇಳ್ಕೊಂಡು ಅದಕ್ಕೆ ಸಲ್ಮಾನ್ ಖಾನ್ ಒಂದು ಸಿನಿಮಾ ತೆಗಿತಾನೆ, ಬಾಡಿ ತೆಗೆದು ಜಿಮ್ಗಳು ಹಿಂಗೆ ಅಂತ ಎಲ್ಲರೂ ಬಿಟ್ಟು ಎಲ್ಲ ಯಂಗ್ ಫೆಲೋಸ್ ಕೊಟ್ಟು ಜಿಮ್ ಅಂತ. ಎಲ್ಲಿ ಜಿಮ್? ಅದೇನೋ ಹಿಂಗೆ ಎತ್ತೋದು, ಹಂಗೆ ನೋಡ್ಕೊಳ್ಳೋದು. ಎಷ್ಟು ಮಟ್ಟಿಗೆ ಹೆಣ್ಣು ಮಕ್ಕಳು ಹೋಗಿ ಹುಂಗು ಅಂತ ಓಡಾಡ್ತಾರೆ. ಆ ಮೊಟ್ಟೆಯಲ್ಲಿ, ಆ ಮಾಂಸದಲ್ಲಿ, ಆ ಮೀನಲ್ಲಿ ವೇ ಪ್ರೋಟೀನು, ಆ ಪ್ರೋಟೀನು, ಈ ಪ್ರೋಟೀನ್. ನಮ್ಮ ಬಾಯಿಯಿಂದ ಸೆಲಿಯಾಕ್ ರೀಜನ್ ತನಕ ಒಂದು ಪ್ರೋಟಿಯೇಸು ಇಲ್ಲ. ನಾಟ್ ಎ ಸಿಂಗಲ್ ಪೆಪ್ಟಿಡೇಸ್ ಇಸ್ ಅವೈಲಬಲ್ ಇನ್ ಅವರ್. ನಮ್ಮ ಮೆಟಬಾಲಿಸಮು ಗ್ಲೂಕೋಸನ್ನು ಬರ್ನ್ ಮಾಡಿ ಶಕ್ತಿಯನ್ನು ಪಡ್ಕೊಂಡ್ರೆ ನಾವು ಜೀವಂತವಾಗಿರ್ತೀವಿ. ಅದನ್ನು ಮಾಡೋದಕ್ಕೆ ಪ್ಲ್ಯಾಟ್ಫಾರ್ಮು ಪ್ರೋಟೀನ್, ಎನ್ಸೈಮ್ಸ್, DNA, ನೈಟ್ರೋಜನ್ ಬೇಸ್ಡ್ ಕೆಮಿಕಲ್ಸ್ ನಮ್ಮ ದೇಹದಲ್ಲಿ 5% ಇರೋದು. ಸೊ ಈ ಮಾಂಸ ತಿನ್ನೋರು ಏನೋ ತಿಂದು ಪಾಚ್ಕೋತಾ ಇದ್ದಾರೆ ಅಂತ ಶಾಕಾಹಾರಿಗಳು ಬೇಳೆಕಾಳು ತಿನ್ರಿ, ಮೊಳಕೆ ಕಾಳು ತುಂಬ ಒಳ್ಳೆಯದು ನಿಮಗೆ ಅಂದರೆ ಕೂಡ್ ಹಾಕ್ಕೊಂಡು ಬೆಳಗ್ಗೆ ಎದ್ದು ಬರೀ ಮೊಳಕೆ ತಿನ್ರಿ, ಬರೀ
ಕಡಲೆಕಾಯಿ ಬೀಜ ತಿನ್ನಿರಿ, ಒಬ್ಬೊಬ್ಬನ ಅರ್ಧ kg ನೆನೆಸ್ಕೊಂಡು ಅದು ತಿನ್ನಿರಿ ಇದು ತಿನ್ನಿರಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಆಗಕ್ಕೆ ಶುರು ಮಾಡಿದ ಮೇಲೆ ಮೆತ್ತಿಗೆ ಡಯಾಲಿಸಿಸ್ ಮೆಷಿನ್ಸ್ ಹೆಚ್ಚಾಗ್ತಾ ಬಂದಿದೆ. ಕಿಡ್ನಿ ಕಪೂಟ್ ಆಗ್ತಾ ಇರುತ್ತೆ. ಲಿವರು ಕಿಡ್ನಿ ಮಾತ್ರ ಈ ನೈಟ್ರೋಜಿನಸ್ ಪ್ರಾಡಕ್ಟ್ಸನ್ನು ಪ್ರಾಸೆಸ್ ಮಾಡೋಕ್ಕಾಗೋದು. ಪ್ರೆಷರ್ ಜಾಸ್ತಿ ಆದರೆ ಕಪುಟ್ ಕ್ರಿಯಾಟಿನಿನ್ ಹೆಚ್ಚಾಗ್ತಾ ಇದೆ, ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ತಾ ಇದೆ, ರೊಮ್ಯಾಟಿಸಮ್ ಹೆಚ್ಚಾಗ್ತಾ ಇದೆ. ಇದೆಲ್ಲ ಪ್ರೋಟೀನ್ ಲೀಕ್, ಅಲ್ಬುಮಿನ್ ಯೂರಿಯಾ, ಉಚ್ಚೆಯಲ್ಲೇ ಪ್ರೋಟೀನ್ ಬುಡುಕಂತ ಬಂದ್ಬಿಡ್ತಾ ಇದೆ. ಬಂದಿದೆ, ಪ್ರಾಬ್ಲಮ್ ಆಗಿದೆ. ಡಾಕ್ಟರ್ ಹತ್ರ ಹೋದರೆ ಏನು ಮಾಡ್ತಾರೆ, ಡಯಾಲಿಸಿಸ್ ಮಾಡ್ತೀವಿ. ಇದು ಯಾಕೆ ಆಗಿದೆ ಅಂತ ಹೇಳೋದಿಲ್ಲ. ಅರೆ ಬೇಳೆಕಾಳು ನಿಲ್ಲಿಸ್ರಯ್ಯ 6 ತಿಂಗಳಲ್ಲಿ ಆರಾಮಾಗ್ತೀಯಾ ಅಂತ ಹೇಳೋ ತಜ್ಞರು ಇಲ್ಲೂ ನೋಡ್ಕೊಂಬಂದಿಲ್ಲ. ಅಲೋಪತಿ ಅವ್ರು ಹಂಗೆ ಮಾಡ್ತಾ ಇದ್ದಂತೆ ಆಯುರ್ವೇದವರು ಆ ಬೇಳೆಕಾಳು ತಿನ್ನಿರಿ, ಮೊಳಕೆ ಕಾಳು ತಿನ್ನಿರಿ, ಇನ್ನೂ ಜಾಸ್ತಿ ತಿನ್ನಿರಿ ಅಂತ ಹೇಳೋದು. ಪ್ರೋಟೀನ್ ಅನ್ನೋದು ಅಮಿನೋ ಆ್ಯಸಿಡ್ ಸೀಕ್ವೆನ್ಸ್. ಅಮಿನೋ ಆ್ಯಸಿಡಲ್ಲಿ ನೈಟ್ರೋಜನ್ ವಿ ಡೋಂಟ್ ನೀಡ್ ಮಚ್, 5% ಬೇಕಾಗಿರೋ. ಆ ರೇಷಿಯೋ ಭಗವಂತ ಎಲ್ಲಾದರೂ ಇಟ್ಟಿದ್ದಾನೆ. ಈಗ ಉದ್ದಿನ ಬೇಳೆ, ತೊಗರಿ ಬೇಳೆ, ಇದು ಅದು ತಗೊಂಡ್ರೂ ನಿಮ್ಗೆ ಅಲ್ಲಿರೋದು 20% ಪ್ರೋಟೀನ್, ಮಿಕ್ಕಿದ್ದೆಲ್ಲ ಮತ್ತೆ ಕಾರ್ಬೋಹೈಡ್ರೇಟ್. ನಿಜವಾದ ಪ್ರೋಟೀನ್ ಯಾರು ಮಾಡಿರೋದು? ಪ್ಲ್ಯಾಂಟ್ಸು ಅಲ್ಲ. ಆ್ಯಕ್ಚುಲಿ ಕೆಲವು ಪ್ಲ್ಯಾಂಟ್ಸ್ ರೂಟ್ಸಲ್ಲಿ ಗಂಟುಗಳಿರ್ತವೆ, ಬ್ಯಾಕ್ಟೀರಿಯಾ ಇರ್ತವೆ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ. ಅದು ಮಾತ್ರ ಗಾಳಿಯಲ್ಲಿದ್ದ ಸಾರಜನಕವನ್ನು ಹೀರಿಕೊಂಡು ಫಿಕ್ಸ್ ಮಾಡಿ ಪ್ಲ್ಯಾಂಟ್ಸ್ಗೆ ಅನಿಸುತ್ತೆ. ಸೊ ಪ್ರೋಟೀನ್ ಮಾಂಸದಲ್ಲಿ ಎಲ್ಲಿಂದ ಬಂತು? ಜಿಂಕೆಯನ್ನು ತಿಂದರೆ ಮಾಂಸ ಬರುತ್ತೆ, ಪ್ರೋಟೀನ್ ಬರುತ್ತೆ. ಜಿಂಕೆಗೆ ಪ್ರೋಟೀನ್ ಎಲ್ಲಿಂದ ಬಂತು? ಹುಲ್ಲು ತಿಂದಿದ್ದು. ಅಂದರೆ ಹುಲ್ಲಲ್ಲಿ ಅಮಿನೋ ಆ್ಯಸಿಡ್ಸ್ ಇದೆ ಅಂತ. ಈಗ ಜಿಂಕೆ ಪ್ರೋಟೀನು ನೀವು ತಿಂದ್ಬಿಟ್ರೆ ನಿಮಗೆ ನಿಮ್ಮ ಪ್ರೋಟೀನ್ ಬರಬೇಕಂದ್ರೆ ನಿಮ್ಮ ಕಂಡರದಲ್ಲಿ ಇದ್ದ ಮಸಲ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್ ಫ್ರಮ್ ಜಿಂಕೆದು. ಅಂದರೆ ಜಿಂಕೆ ಕಾಂಪ್ಲೆಕ್ಸ್ ಪ್ರೋಟೀನ್ ಮಾಡಿಕೊಂಡಿದ್ದನ್ನು ಬಿಡಿಸಿ ಅಮಿನೋ ಆ್ಯಸಿಡ್ಸ್ ಮಾಡಿದ ಮೇಲೆ ನಿಮ್ಮ ಬೇಕಾದ ಸೀಕ್ವೆನ್ಸಲ್ಲಿ ನೀವು ಅರೇಂಜ್ ಮಾಡ್ಕೋಬೇಕು. ಆ ಗೋಳೆ ಬೇಡ, ನೀವು ನೇರವಾಗಿ ಹುಲ್ಲು ಇಂದ ಬಂದಿರೋ ಧಾನ್ಯಗಳನ್ನು ತಿಂದರೆ ಆ ಜಿಂಕೆ ಮಾಡೋ ಕೆಲಸ ಅದನ್ನು ಬಿಡಿಸಿ. ಈಗ ಮನೆ ಕಟ್ಟಿದ್ರೆ ನಿಮಗೆ ಅಲ್ಲಿ ಒಂದು ಇಟ್ಟಿಗೆ ಬೇಕು ಅಂದರೆ ನೀವು ಈ ಬಿಲ್ಡಿಂಗನ್ನು ಹೊಡೆದು ಆ ಇಟ್ಟಿಗೆನ ತಗೋಬೇಕಲ್ವ. ನೇರವಾಗಿ ಅಲ್ಲಿ ಹುಲ್ಲಲ್ಲಿ ಇದೆ, ಬಿಡಿಸಿ ಜಸ್ಟ್ ಸಿಂಪಲಾಗಿ ಬಂದ್ಬಿಡುತ್ತೆ ಅಂದರೆ ಇಲ್ಲ, ನನಗೆ ಮೊಟ್ಟೆ ಬೇಕು. ಮೊಟ್ಟೆ ರೆಡಿ ಮಾಡಿದ್ದಂಗೆ ಸ್ಟೆರಾಯ್ಡ್ಸ್ ಕೊಟ್ಟು ಪೂರ್ ಬರ್ಡ್ಸಿಂದ ಮೊಟ್ಟೆಗಳನ್ನು ದಿವಸಕ್ಕೆ 20 ತಗೋತಾ ಇದ್ದಾರೆ. ಅದು ಪಾಪ ಇಡೀ ಜೀವನದಲ್ಲಿ ಒಂದು ಬ್ಯಾಚಲ್ಲಿ 20 ಮೊಟ್ಟೆ ಇಡೋದು, ಈಗ ದಿವಸದಲ್ಲೇ 20 ಒಳಗೆ ಬಿಡೋದು. ಅಂದರೆ ಹಾರ್ಮೋನ್ಸ್ಗಳನ್ನು ಇಂಜೆಕ್ಟ್ ಮಾಡಿ ಹೆಚ್ಚು ಬೇಕು ಅಂತ ತಿನ್ಸೋಕ್ಕೆ ಶುರು ಮಾಡಿ. ಏನಾಗ್ತಾಯಿದೆ ಇಲ್ಲಿ? ಕನ್ಫ್ಯೂಷನ್ ಆಗ್ತಾ ಇದೆಯಾ ಇಲ್ವಾ ನಿಮಗೆ? ನೀವೆಲ್ಲರೂ ಕ್ವಶ್ಚನ್ ಏನಾದರೂ ಕೇಳಿದಿರಾ? ಎಣ್ಣೆ ಬಗ್ಗೆ, ಧಾನ್ಯ ಬಗ್ಗೆ, ಮೊಟ್ಟೆ ಬಗ್ಗೆ? ಇಲ್ಲ, ಏನು ಕೇಳ್ತಾ ಇಲ್ಲ. ಯಾಕೆ? ಸಂಡೇಯ ಮಂಡೇ ಖಾವು ಅಂಡೆ ಅಂತ ಸಚಿನ್ ತೆಂಡೂಲ್ಕರ್ ಬಂದು ಹೇಳೋದನ್ನು ದಿವಸ ಮ್ಯಾಚ್ ನಡೆದಾಗೆಲ್ಲ ನೋಡ್ತಾ ಇರ್ತೀರ, ಹೌದಲ್ಲ?